ಸೊ ಬನ್ನಿ ಫ್ರೆಂಡ್ಸ್, ಪೂರಿ ಮಾಡೋಣ. ಗೋಧಿ ಹಿಟ್ಟು, ಚಿರೋಟಿ ರವೆ, ಮೈದಾ ಹಿಟ್ಟು ತೊಗೊಳ್ಳಿ. ಒಂದೊಂದು ಬಟ್ಲು ಹಾಕ್ಕೊಂಡು ನಾದ್ಕೊಳ್ಳಿ. ಎಷ್ಟು ಮೆಂಬರ್ಸ್ ಇರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು 4 ಮೆಂಬರ್ಸ್ ಇದ್ದೀವಿ, ಸೊ ಒಂದೊಂದು ಬಟ್ಲ. ನೆಕ್ಸ್ಟು ಸಾಲ್ಟ್ ಆ್ಯಡ್ ಮಾಡಿ. ನೆಕ್ಸ್ಟು ಒಂದು ಬೌಲಲ್ಲಿ ಎಣ್ಣೆ ಕಾಸಾದ್ಮೇಲೆ ಹಿಟ್ಟು ನಾದ್ಕೊತಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾದ್ಕೋಬೇಕು. ಇದಕ್ಕಂದರೆ ಪೂರಿ ಚೆನ್ನಾಗಿ ನಿಧಾವಾಗಿ ಬರುತ್ತೆ, ಇಲ್ಲಾಂದರೆ ಬಿರುಸಾಗ್ಬಿಡುತ್ತೆ ಫ್ರೆಂಡ್ಸ್. ನೆಕ್ಸ್ಟು ಸಕ್ಕರೆ ನೀರನ್ನು ಹಾಕ್ಕೊಳ್ಳಿ. ಸಕ್ಕರೆನ ನೈಟೇ ನೆನೆಗೆ ಹಾಕಿದ್ವಿ, ಅದು ಸಕ್ಕರೆಯನ್ನು ನೀರಾಗಿದೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಪೂರಿ ಸ್ವಲ್ಪ ಕೆಂಪಾಗ್ತವೆ, ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ನನಗೆ ಗೊತ್ತಿದ್ದಿಲ್ಲ, ನಮ್ಮ ಮಮ್ಮಿ ಹೇಳ್ಕೊಡ್ತಾಯಿದ್ರು ಹಿಂಗೆ ಕಲಿಸ್ಬೇಕಂತ. ಕಲಿಸಾದ್ಮೇಲೆ ಈ ಥರ ಮುಟ್ಟಿ ನೋಡಿ ಮೆತ್ತಗೆ ಆಗಬೇಕು. ಅದನ್ನ ಒಂದು 10 ಮಿನಿಟ್ಸ್ ಬಿಡಿ, ಚೆನ್ನಾಗಿ ನೆನೆಗೆ ಬಿಡಿ. ನೆಂದಾದಮೇಲೆ ಒಂದು ಬೌಲಲ್ಲಿ ಎಣ್ಣೆ ಕಾಯಕ್ಕೆ ಹಾಕಿ ನೆಂದಾದಮೇಲೆ ಉಳ್ಳಿ ಹಾಕ್ಕೊಂಡು ಸೊ ಈ ಥರ ಮಾಡಿಕೊಂಡು ಲಟ್ಟಿಸ್ಕೊಳ್ಳಿ ರೌಂಡಾಗಿ ಸಣ್ಣ ಸಣ್ಣವು. ಲಟ್ಟಿಸ್ಕೊಂಡಾದ್ಮೇಲೆ ಎಣ್ಣೆ ಕಾದಾದಮೇಲೆ ಪೂರಿ ಹಾಕಿ. ಸೊ ಈ ಥರ ಆಗಿದೆ ಫ್ರೆಂಡ್ಸ್ ಪೂರಿ. ಇವಾಗ ನೋಡಿ ಪೂರಿ ಈ ಥರ ಆಗಿದೆ. ಅದನ್ನು ಚೆನ್ನಾಗಿ ಸ್ವಲ್ಪ ಸ್ಪೂನಿಂದ ಇದನ್ನು ಮಾಡಬೇಕು, ಹಂಗೆ ಒಳ್ಳೆ ಸಾಕ್ತಿರ್ಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ ಪೂರಿ ರೆಡಿ ಇದೆ. Sunshine.